ಸೊ GERD ಟ್ರೀಟ್ಮೆಂಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಸರ್ಜಿಕಲಿ, ಈ ಅನ್ನನಾಳ ಮತ್ತು ಸ್ಟಮಕ್ ಮಧ್ಯೆ ವಾಲ್ವ್ಸ್ ಇರುತ್ತೆ. ಸಾಧಾರಣವಾಗಿ ನಾವು ತಿಂದಿದ್ ಕೆಳಗೆ ಹೋಗ್ಬೇಕು ಹೊರತು ವಾಪಸ್ ಬರಬಾರ್ದು. ಸೊ ಹಾಗಾಗಿ ಏನಾಗುತ್ತೆ, GERD ಅಲ್ಲಿ ಅದು ಡ್ಯಾಮೇಜ್ ಆಗಿರುತ್ತೆ. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆ ಒಂದು ಜಂಕ್ಷನ್ ನ ನಾವು ಟೈಟ್ ಮಾಡ್ಬೇಕು. ಕೆಲವೊಮ್ಮೆ ಅದು ಈಸೋಫೇಗಸ್ ಮೇಲ್ ಹೋಗಿರುತ್ತೆ, ಅಥವಾ ಜೊತೆಗೆ ಅಯಟಲ್ ಹರ್ನಿಯಾ ಅಂತೀವಿ, ಅಂದ್ರೆ ರಂಧ್ರ ಎದೆ ಮತ್ತು ಸ್ಟಮಕ್ ಮಧ್ಯೆ. ಆ ಒಂದು ರಂಧ್ರನ ನಾವು ಕ್ಲೋಸ್ ಮಾಡಿ ನಮ್ಮ ಸ್ಟಮಕ್ ನ ಫಂಡಸ್ ಅಂದ್ರೆ ಸ್ಟಮಕ್ ಶುರುವಾದ ಮೇಲೆ ಫಸ್ಟ್ ಪಕ್ಕದಲ್ಲಿ ಫಂಡಸ್ ಇರುತ್ತೆ. ಆ ಫಂಡಸ್ ನ ತಂದು ಈಸೋಫೇಗಸ್ ಮತ್ತೆ ಸ್ಟಮಕ್ ಜಂಕ್ಷನ್ ನಲ್ಲಿ ನಾವು ರ್ಯಾಪ್ ಮಾಡಿ ಟೈಟ್ ಮಾಡ್ತೀವಿ. ಅಂದ್ರೆ ಅಡಿಷನಲ್ ಸ್ಟ್ರೆಂತ್ ಕೊಟ್ಟು ನಾವು ಅದನ್ನ ಟೈಟ್ ಮಾಡ್ತೀವಿ. ಸೊ ಇದ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಒಂದು ವಾಲ್ವ್ ಕ್ರಿಯೇಟ್ ಆಗತ್ತೆ ಹೊರಗೆ. ಸೊ ತಿಂದಿದ್ದು ಒಂದೇ ಡೈರೆಕ್ಷನ್ ಕೆಳಗೆ ಹೋಗುತ್ತೆ ಹೊರತು ವಾಪಸ್ ಬರೋದಿಲ್ಲ. ಈ ವಾಲ್ವ್ ಈಸೋಫೇಗಸ್ ನ ಕೊನೆ ಭಾಗ ಹಾಗೂ ಈಸೋಫೇಗಸ್ ಮತ್ತೆ ಸ್ಟಮಕ್ ಮಧ್ಯೆ ಹಾಗೂ ಸ್ಟಮಕ್ ನ ಫಸ್ಟ್ ಪಾರ್ಟ್ ಇಷ್ಟು ರ್ಯಾಪ್ ಮಾಡುತ್ತೆ. ಇದಕ್ಕೆ ನಾವು ಫಂಡೋಪ್ಲಿಕೇಶನ್ ಅಂತೀವಿ. ಈ ಒಂದು ಸರ್ಜರಿಯಿಂದ ಪೇಷಂಟ್ ಗೆ ತುಂಬಾ ಒಳ್ಳೆ ರಿಲೀಫ್ ಸಿಗುತ್ತೆ. ಆರಾಮ ತಿಂತಾರೆ, ಎದೆಯುರಿ ಕಡಿಮೆ ಆಗುತ್ತೆ, ಹಾಗೂ ಗಂಟ್ಲಿ ಬರೋದು ನಿಲ್ಲುತ್ತೆ. ಕೆಲವರಿಗೆ ಕೆಮ್ಮು ಇರುತ್ತೆ, ಆ ಕೆಮ್ಮು ನಿವಾರಣೆ ಆಗುತ್ತೆ. ಸೊ ಇದೊಂದು ಸಂದೇಶ ತುಂಬಾ ನಿಮ್ಮ ಸ್ನೇಹಿತರಿಗೆ ಪ್ರಯೋಜನ ಆಗುತ್ತೆ. ಇದನ್ನು ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.